ನಾನು ಸಿದ್ದೇಶ್ ಡಮ್ಮಳ್ಳಿ. ನಾನು ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯವನು. ನನ್ನ ತಂದೆ ತಾಯಿ, ಆಮೇಲೆ ನನ್ನ ಫ್ರೆಂಡ್ಸು, ಆಮೇಲೆ ಈ ಎಕ್ಸ್ಪರ್ಟ್ ಬಳಗ ಎಲ್ಲರಿಗೂ ನಾನು ಒಂದು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ನನ್ನ ಗುರುಗಳು, ಅವರು ನನಗೆ ಈ 2 ವರ್ಷ ಅಲ್ಲದೆ ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲದೆ ಬೇರೆ ಎಲ್ಲೆಲ್ಲಿ ನನ್ನ ಗುರುಗಳು ಎಲ್ಲ ನನಗೆ ದಾರಿದೀಪ ಆಗಿದ್ದರು. ಅವ್ರಿಗೆಲ್ಲರಿಗೂ ಒಂದು ವಂದನೆಗಳನ್ನು ಕೋರುತ್ತಿದ್ದೇನೆ. ಜೀವನದಲ್ಲಿ ನನಗೆ ಡಾಕ್ಟರ್, ಬೆಸ್ಟ್ ಸರ್ಜನ್ ಅಂದರೆ ನ್ಯೂರೋ ಸರ್ಜನ್ ಆಗಿದೆ. ಹಾಂ, ನಂದು ರ್ಯಾಂಕು ಏರ್ 317 ಇದೆ. ಜಿಪ್ಮರ್ ಪಾಂಡಿಚೇರಿ ಸಿಗ್ಬೋದು ಅಂತ. ನಾನು ಬಸವರಾಜ್ ಡಮ್ಮಳ್ಳಿ ಅಂತಂದು ಅಸೋಸಿಯೇಟ್ ಪ್ರೊಫೆಸರು SJMV BIJSS ವುಮೆನ್ಸ್ ಕಾಲೇಜ್ ರಾಣೆಬೆನ್ನೂರಿನಲ್ಲಿ. ನನ್ನ ಮಗ ಈಗ 317ನೇ ರ್ಯಾಂಕ್ ತಗೊಂಡು MBBS ಮಾಡಿ ಪಾಂಡಿಚೇರಿಯಲ್ಲಿರುವಂಥ ಜಿಪ್ಮಾರ್ ಕಾಲೇಜಿನಲ್ಲಿ MBBS ಮಾಡಬೇಕು ಅಂತ ಮಾಡಿದ್ದಾನೆ. ಅವನ ಪ್ರಾಥಮಿಕ ಶಿಕ್ಷಣ ಹಿರೇಕೆರೂರಿನಲ್ಲಿ 5ನೇ ಕ್ಲಾಸ್ವರೆಗೂ ಆಯಿತು. ನೆಕ್ಸ್ಟು ಅಳಿಕೆಯಲ್ಲಿ ಓದಿದ್ದ ಅವನು. 6ನೇ ಕ್ಲಾಸಿಂದ 10th ಅಳಿಕೆಯಲ್ಲಿ ಮುಗಿಸಿದ ತಕ್ಷಣ ನೆಕ್ಸ್ಟು ನಮಗೆ ಆಪ್ಷನ್ನು, ನಮಗೆ ಬ್ರ್ಯಾಂಡ್ ನೇಮ್ ನೆನಪಾಗಿದ್ದ ಎಕ್ಸ್ಪರ್ಟ್. ಬ್ರ್ಯಾಂಡ್ ಅಷ್ಟೊಂದು ಅದು ಇದು ಆಗಿಬಿಟ್ಟಿದೆ, ಎಕ್ಸ್ಪರ್ಟ್ ಫೇಮಸ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಬೇರೆ ಯಾವುದೇ ಆಲೋಚನೆ ಮಾಡ್ದೇ ಎಕ್ಸ್ಪರ್ಟ್ಗೆ ಅಡ್ಮಿಷನ್ ತೊಗೋಬೇಕು ಅಂತಂದು ಇನ್ನೂ ರಿಸಲ್ಟ್ ಎಕ್ಸಾಮ್ ಬರೆದಿರಲಿಲ್ಲ. ಆವಾಗಲೇ ನಾವು ಬಂದುಬಿಟ್ಟು ಇಲ್ಲಿ ಕಾಲೇಜಿನಲ್ಲಿ ಸೀಟನ್ನು ಬುಕ್ ಮಾಡಿ ರಿಸಲ್ಟ್ ಬಂದ ತಕ್ಷಣ ಅಡ್ಮಿಷನ್ ತೊಗೊಂಡು ಈಗೆಲ್ಲ ಮಾಡಿದ್ದೀವಿ. ನಮ್ಮ ಕನಸು ನನಸಾಗಿದೆ. ಆದರೆ ಒಂದು ಹೇಳೋದೇನಪ್ಪ ಅಂತಂದರೆ, ಅವನು ಬೇರೆ ಬೇರೆ ಪರೀಕ್ಷೆಗಳಿಗೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ನಮ್ಗೆ ಸ್ವಲ್ಪ ರ್ಯಾಂಕ್ ಕಡಿಮೆ ಆಯಿತು ಅಂತ ನನ್ನ ಫೀಲಿಂಗು. ಯಾಕಂತಂದರೆ ಎಲ್ಲದರಲ್ಲೂ BSc ಅಗ್ರಿದಲ್ಲಿ 7ನೇ ಬಂದಿದ್ದಾನೆ, ಇದರಲ್ಲಿ ಇಂಜಿನಿಯರಿಂಗ್ನಲ್ಲಿ 43rd ಬಂದಿದ್ದಾನೆ. ಆಮೇಲೆ ಇದು JEE ಅವನು 3530 ಈ ಥರ ಆಗಿರೋದ್ರಿಂದ ನಾವು ಹೇಳ್ತಾ ಇದ್ವಿ ಅವನಿಗೆ, ಆದಷ್ಟು ನೀನು ಒಂದು ಕಾನ್ಸಂಟ್ರೇಟ್ ಮಾಡು ಅಂತ. ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿದ. ಆದರೆ ಎಲ್ಲದರಲ್ಲೂ ಬಂದಿದ್ದಾನೆ ರ್ಯಾಂಕು. ಆದರೆ ಇನ್ನೂ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿದರೆ ಹೆಚ್ಚಿನ ಒಂದು ರ್ಯಾಂಕ್ ಇನ್ನೂ ಬರೋಕ್ಕೆ ಅವಕಾಶ ಇತ್ತು ಅಂತ ನನ್ನ ಅಭಿಪ್ರಾಯ. ಆದರೆ ಭಾಳಷ್ಟು ಖುಷಿಯಾಗಿದೆ. ಎಕ್ಸ್ಪರ್ಟ್ ಈ ಒಂದು ಸಂಸ್ಥೆಯ ಪ್ರಾಚಾರ್ಯರಿಗೂ, ಆಡಳಿತ ಮಂಡಳಿಯವರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಶಿಕ್ಷಕೇತರ ಸಿಬ್ಬಂದಿಯವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಭಾಳ ಅಂದರೆ ಸಂದರ್ಭ ಬರ್ಬೋದು, ಯಾವಾಗಂದ್ರೆ ನೀವು ಅಂದರೆ ಡೌನ್ ಆಗಿರ್ತೀರ ಅವಾಗ. ಆದರೆ ಒಂದು ವಿಷಯ ನೆನ್ಪಿಟ್ಕೊರಿ, ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಸೀಸ್ ಆ್ಯಂಡ್ ದ ಕ್ಯಾಪ್ಟನ್ ಆಫ್ ಯುವರ್ ಶಿಪ್. ನೀವೇನು ಮಾಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಒಟ್ಟು ಡಿಟರ್ಮೆಂಡ್ ಆಗಿರಿ, ಹಂಗೆ ಮುಂದೆ ಸಾಗ್ತಾಯಿರಿ.